ಜನವರಿ 30ರಿಂದ ಫೆಬ್ರವರಿ 3ರವರೆಗೆ ನಡೆಯುವ ಜೈಪುರ ಸಾಹಿತ್ಯೋತ್ಸವವು ಎಷ್ಟನೆಯ ಆವೃತ್ತಿಯ ಸಾಹಿತ್ಯೋತ್ಸವವಾಗಿದೆ? 17ನೇ ಆವೃತ್ತಿಯಾಗಿದೆ, 18ನೇ ಆವೃತ್ತಿಯಾಗಿದೆ, 19ನೇ ಆವೃತ್ತಿಯಾಗಿದೆ, 20ನೇ ಆವೃತ್ತಿಯಾಗಿದೆ. ಸರಿಯಾದ ಉತ್ತರ 18ನೇ ಆವೃತ್ತಿ. ಮುಂದಿನ ಪ್ರಶ್ನೆ. ಇಸ್ರೋದ 100ನೇ ಉಪಗ್ರಹ NVS-2 ಅನ್ನು GSLV F-15 ರಾಕೆಟ್ ಮೂಲಕ ಉಡಾವಣೆ ಮಾಡಲಾಗಿದ್ದು ಯಶಸ್ವಿಯಾಗಿದೆ. ಇದನ್ನು ಯಾವ ಸ್ಥಳದಿಂದ ಉಡಾವಣೆ ಮಾಡಲಾಯಿತು? ಕೇರಳದ ತುಂಬೆ, ಶ್ರೀಹರಿಕೋಟಾ, ಒಡಿಸ್ಸಾದ ವೀಲರ್ ದ್ವೀಪ, ಚಿತ್ರದುರ್ಗದ ಚಳ್ಳಕೆರೆ. ಸರಿಯಾದ ಉತ್ತರ ಶ್ರೀಹರಿಕೋಟಾ. ಇದು ಆಂಧ್ರ ಪ್ರದೇಶದಲ್ಲಿದೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ. 2025ರ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಭಾಗವಹಿಸಿದ್ದ ಸ್ತಬ್ಧ ಚಿತ್ರಗಳಲ್ಲಿ ಯಾವ ರಾಜ್ಯಕ್ಕೆ ಪ್ರಥಮ ಪ್ರಶಸ್ತಿ ಲಭಿಸಿತು? ಕರ್ನಾಟಕ, ಆಂಧ್ರ ಪ್ರದೇಶ, ಉತ್ತರ ಪ್ರದೇಶ, ಗುಜರಾತ್. ಸರಿಯಾದ ಉತ್ತರ ಉತ್ತರ ಪ್ರದೇಶ. ಸ್ತಬ್ಧಚಿತ್ರ ಮಾಡಿರ್ತಾರೆ ಸ್ನೇಹಿತರೆ. ಉತ್ತರ ಪ್ರದೇಶವು ಮಹಾಕುಂಭಮೇಳಕ್ಕೆ ಸಂಬಂಧಿಸಿದಂತೆ ಒಂದು ಸ್ತಬ್ಧಚಿತ್ರನ ತಯಾರು ಮಾಡಿರ್ತಾರೆ. ಈ ಸ್ತಬ್ಧಚಿತ್ರಕ್ಕೆ ಪ್ರಥಮ ಸ್ಥಾನ ಬರ್ತದೆ ಸ್ನೇಹಿತರೆ. ಅದೇ ರೀತಿ ತ್ರಿಪುರಕ್ಕೆ 2ನೇ ಸ್ಥಾನ ಬರ್ತದೆ. ತ್ರಿಪುರವು ಶಾಶ್ವತ ಗೌರವ ಅನ್ನುವಂಥ ಥೀಮನ್ನು ಇಟ್ಕೊಂಡು ಇದು ಮಾಡಿರ್ತಾರೆ. ಹಾಗಾಗಿ ತ್ರಿಪುರಕ್ಕೆ 2ನೇ ಸ್ಥಾನ ಬಂದಿರುತ್ತೆ ಸ್ನೇಹಿತರೆ. ಸಣ್ಣ ಪುಟ್ಟ ಉಪಗ್ರಹಗಳನ್ನು ಉಡಾವಣೆ ಮಾಡಲು ತಮಿಳುನಾಡಿನಲ್ಲಿ ಮತ್ತೊಂದು ಉಡಾವಣೆ ಕೇಂದ್ರವನ್ನು ನಿರ್ಮಿಸಲಾಗುತ್ತಿದ್ದು ಆ ಸ್ಥಳ ಯಾವುದು ಸ್ನೇಹಿತರೆ? ಕಾವೇರಿಪಟ್ಟಣಂ, ಕುಲಶೇಖರಪಟ್ಟಣಂ, ತಂಜಾವೂರು, ಮಹಾಬಲಿಪುರಂ. ಸರಿಯಾದ ಉತ್ತರ ಕುಲಶೇಖರಪಟ್ಟಣ. ಕೇಂದ್ರ ಸರ್ಕಾರವು ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನ್ಗೆ 16,300 ಕೋಟಿ ನೀಡಲು ಸಚಿವ ಸಂಪುಟವು ಅನುಮೋದನೆ ನೀಡಿದೆ. ಮುಂದಿನ 7 ವರ್ಷಗಳಲ್ಲಿ ಎಷ್ಟು ವೆಚ್ಚ ಮಾಡಲು ನಿರ್ಧರಿಸಿದೆ? 24,300 ಕೋಟಿ, 34,300 ಕೋಟಿ, 44,300 ಕೋಟಿ, 54,300 ಕೋಟಿ. ಸರಿಯಾದ ಉತ್ತರ 34,300 ಕೋಟಿ. ಈ ಮಿಷನ್ನಡಿ 24 ಖನಿಜಗಳನ್ನು ಗುರುತಿಸಣೆ ಮಾಡಿದೆ ಸ್ನೇಹಿತರೆ. 24 ಖನಿಜಗಳನ್ನು ಗುರುತಿಸಿದೆ. ಇವುಗಳ ಪರಿಶೋಧನೆಗೆ ಆರ್ಥಿಕ ನೆರವು ಲಭಿಸುತ್ತೆ ಸ್ನೇಹಿತರೆ. 2024-25ನೇ ಸಾಲಿನ ಬಜೆಟ್ನಲ್ಲಿ ಈ ಮಿಷನನ್ನು ಘೋಷಣೆ ಮಾಡಲಾಗುತ್ತೆ. ಈ ಮಿಷನ್ನ ಗುರಿ ಏನಂದರೆ ಹಸಿರು ಶಕ್ತಿ ಪರಿವರ್ತನೆಯಲ್ಲಿ ಸ್ವಾವಲಂಬನೆ ಸಾಧಿಸುವಂಥದ್ದು ಸ್ನೇಹಿತರೆ. ರಾಜ್ಯದ ಮುಖ್ಯ ಮಾಹಿತಿ ಹಕ್ಕು ಅಧಿಕಾರಿಯಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಕೆ. ರಾಮನ್, ಎಂ. ಪ್ರಸಾದ್, ಡಾಕ್ಟರ್ ಹರೀಶ್ ಕುಮಾರ್, ಎಸ್. ರಾಜಶೇಖರ. ಸರಿಯಾದ ಉತ್ತರ ಎಂ. ಪ್ರಸಾದ್. ಮುಂದಿನ ಪ್ರಶ್ನೆ. ರಾಜ್ಯದಲ್ಲಿನ ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ಮತ್ತು ಅತ್ಯಾಚಾರ ಪ್ರಕರಣಗಳ ತಡೆಯಲು ವಿ.ಎಸ್. ಉಗ್ರಪ್ಪ ಅಧ್ಯಕ್ಷತೆಯ ತಜ್ಞರು ನೀಡಿದ ಅಂತಿಮ ವರದಿಯನ್ನು ಸಚಿವ ಸಂಪುಟದಲ್ಲಿ ಅನುಮೋದಿಸಲಾಗಿದ್ದು, ವರದಿಯಲ್ಲಿನ ಶಿಫಾರಸನ್ನು ಪರಿಶೀಲಿಸಿ ಅನುಷ್ಠಾನಗೊಳಿಸುವ ಕುರಿತು 3 ತಿಂಗಳಲ್ಲಿ ವರದಿ ನೀಡಲು ಯಾರ ನೇತೃತ್ವದಲ್ಲಿ ಸಮಿತಿಯನ್ನು ನೇಮಕ ಮಾಡಲಾಗಿದೆ ಸ್ನೇಹಿತರೆ? ರಾಮಕೃಷ್ಣಮೂರ್ತಿ, ರಜನೀಶ್ ಗೋಯಲ್, ಶಾಲಿನಿ ರಜನೀಶ್, ಗೋವಿಂದ ರಾಜು. ಸರಿಯಾದ ಉತ್ತರ ಶಾಲಿನಿ ರಜನೀಶ್. ಮುಂದಿನ ಪ್ರಶ್ನೆ. ಜಗತ್ತಿನ ಅತಿ ದೊಡ್ಡ ಸಾಹಿತ್ಯ ಉತ್ಸವ ಯಾವುದು? ಬೆಂಗಳೂರು ಸಾಹಿತ್ಯ ಉತ್ಸವ, ಗೋವಾ ಸಾಹಿತ್ಯ ಉತ್ಸವ, ಜೈಪುರ ಸಾಹಿತ್ಯ ಉತ್ಸವ, ಬಾಂಬೆ ಸಾಹಿತ್ಯ ಉತ್ಸವ. ಸರಿಯಾದ ಉತ್ತರ ಜೈಪುರ ಸಾಹಿತ್ಯ ಉತ್ಸವ. ಜೈಪುರ ಸಾಹಿತ್ಯೋತ್ಸವದಲ್ಲಿ ಭಾಗವಹಿಸಿರುವ ನೊಬೆಲ್ ಪ್ರಶಸ್ತಿ ವಿಜೇತ ವಿಜ್ಞಾನಿ ವೆಂಕಿ ರಾಮಕೃಷ್ಣರವರು ಪ್ರಸ್ತುತ ಎಲ್ಲಿ ನೆಲೆಸಿದ್ದಾರೆ? ಭಾರತ, ಅಮೆರಿಕ, ರಷ್ಯಾ, ಇಂಗ್ಲೆಂಡ್. ಸರಿಯಾದ ಉತ್ತರ ಅಮೆರಿಕ. ಮುಂದಿನ ಪ್ರಶ್ನೆ. ತೀವ್ರ ಅನಾರೋಗ್ಯಕ್ಕೆ ಒಳಗಾಗಿ ಯಾವುದೇ ಚಿಕಿತ್ಸೆ ಒದಗಿಸಿದರೂ ಗುಣಮುಖರಾಗಲು ಸಾಧ್ಯವೇ ಇಲ್ಲದ ರೋಗಿಗಳಿಗೆ ಘನತೆಯಿಂದ ಸಾಯುವ ಹಕ್ಕನ್ನು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಜಾರಿಗೆ ತರಲಾಗಿದೆ? ಆಂಧ್ರ ಪ್ರದೇಶ, ಕರ್ನಾಟಕ, ತಮಿಳುನಾಡು, ಕೇರಳ. ಸರಿಯಾದ ಉತ್ತರ ಕರ್ನಾಟಕ.